ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ. ಎರಡೂ ಪಾದಗಳನ್ನು ಸೇರಿಸಿ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಒಂದು ಸಲ ಕೈಗಳು ಕಾಲುಗಳೆಲ್ಲ ಸ್ಟ್ರೆಚ್ ಆಗ್ತಾ ಇರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಈ ಕಾಲು ಬೇಕಾದ್ರೆ ಸ್ವಲ್ಪ ಒಂದು 4 ಇಂಚ್ ದೂರ ಇಟ್ಕೊಳ್ಳಿ. ನೆಕ್ ರೊಟೇಷನ್ ಮಾಡಿ. ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ. ನಿಧಾನ ರೊಟೇಟ್ ಮಾಡಿ. ಕಣ್ಣು ಮುಚ್ಚಬೇಡಿ. ಅಭ್ಯಾಸ ಇರೋರು ಕಣ್ಣು ಮುಚ್ಚಿ ಮಾಡಿ. ಬೇಕಾದ್ರೆ ಮನೇಲಿ ಮಾಡ್ತಿರೋರು, ಬಿ ಪಿ ಇರೋರು, ಲೋ ಬಿ ಪಿ ಹೈ ಬಿ ಪಿ ಇರೋರು ಕಣ್ಣು ಮುಚ್ಚಿ ಮಾಡೋಕ್ಕೆ ಹೋಗಬೇಡಿ, ತಲೆ ಸುತ್ತು ಬರುತ್ತೆ. 5 ರೌಂಡ್ಸ್ ಮಾಡ್ಕೊಳ್ಳಿ. ಮತ್ತು ಆ್ಯಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್ ಮಾಡಿ. ರಿಲ್ಯಾಕ್ಸ್. ಕೈ ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ. ಕ್ಲಾಕ್ ವೈಸ್ ಮಾಡಿ. ನಿಧಾನ ರೊಟೇಟ್ ಮಾಡಿ. ರಿವರ್ಸ್ ಮಾಡಿ. ರಿಲ್ಯಾಕ್ಸ್. ಹಿಪ್ ರೊಟೇಷನ್ ಮಾಡಿ. ನಿಧಾನ ರೊಟೇಟ್ ಮಾಡಿ. ಮಂಡಿಗಳು ನೇರ ಇರಲಿ. ಕಾಲು ಮಡಿಸ್ಬಾರ್ದು. ಒಂದು 5 ರೌಂಡ್ಸ್ ಆದಮೇಲೆ ರಿವರ್ಸ್ ಮಾಡಿ. ರಿಲ್ಯಾಕ್ಸ್. ಹೀಗಾಗಿ ಮಂಡಿಗಳನ್ನು ಮೇಲಕ್ಕೆ ತೊಗೊಳ್ಳಿ. ಚೆಸ್ಟ್ ಲೆವೆಲಿಗೆ ಬರಬೇಕು ಮಂಡಿಗಳು. ರಿಲ್ಯಾಕ್ಸ್. ಕೈಗಳು ಮುಂದೆ ತೊಗೊಳ್ಳಿ. ಮುಷ್ಟಿ ಕಟ್ಟಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ನಿಧಾನ ಟರ್ನ್ ಮಾಡ್ಕೊಳ್ಳಿ. ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ. ಆಸನಗಳು ಮಾಡೋಕ್ಕೆ ಮುಂಚೆ ವಾರ್ಮಪ್ ಮಾಡ್ಕೋಬೇಕು. ಸರಳ ವ್ಯಾಯಾಮಗಳು ಮನೇಲಿ ಮಾಡ್ತಿರೋರು ಇನ್ನೂ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಟ್ವಿಸ್ಟಿಂಗ್ ಮಾಡಿ. ಟ್ವಿಸ್ಟಿಂಗ್ ಮಾಡಿ. ಎರಡೂ ಕಡೆ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಕಾಲು ಲಿಫ್ಟ್ ಮಾಡಬಾರ್ದು. ಬ್ರೀದ್ ಇನ್ ಬ್ರೀದ್ ಔಟ್. ಸೈಡ್ ಬೆಂಡಿಂಗ್ ಮಾಡಿ. ರೈಟ್ ಸೈಡಿಗೆ ತೊಗೊಳ್ಳಿ. ಮತ್ತು ಹಾಗೆ ಲೆಫ್ಟಿಗೆ ತೊಗೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಎಳ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಬ್ರೀದ್ ಇನ್ ಬ್ರೀದ್ ಔಟ್. ರೈಟ್ ಸೈಡಿಗೆ ತೊಗೊಳ್ಳಿ. ಮತ್ತು ಹಾಗೆ ಲೆಫ್ಟಿಗೆ ತೊಗೊಳ್ಳಿ. ಉಸಿರಾಟದ ಜೊತೆಗೆ ಮಾಡಿ. ಕಾಲು ದೂರ ಮಾಡ್ಕೊಂಡು ಮಾಡಿ. ಈಗ ಟೋಸ್ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಇದು ಇಷ್ಟೊಂದು 10 ಸಲ ಬೇಕಾದ್ರೂ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಇನ್ನೂ ಚೆನ್ನಾಗಿ ಸೈಡ್ ರಿಪ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಅಲ್ಲಿರೋ ಫ್ಯಾಟು ಕರಗಬೇಕು. ರಿಲ್ಯಾಕ್ಸ್. ಕಾಲು ಹತ್ತಿರ ತೊಗೊಳ್ಳಿ. ಚತುಷ್ಪಾದಾಸನ ವಜ್ರಾಸನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೋಬೇಕು. ಮೊದಲು ಕೈಗಳು ಸ್ಟ್ರೆಚ್ ಮಾಡಬೇಕು. ಬೆನ್ನಿನ ಭಾಗ ಸ್ಟ್ರೆಚ್ ಮಾಡ್ಕೋಬೇಕು. ಈಗ ಅಧೋಮುಖ ಶ್ವಾನಾಸನ ಮಾಡಿ. ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಆಗಬೇಕು. ಹಿಂದಕ್ಕೆ ಎಳ್ಕೊಳ್ಳಿ. ಬೆನ್ನಿನ ಭಾಗ ಹಿಂದಕ್ಕೆ ಎಳಿತಾ ಈಗ ಒಂದೊಂದೇ ಕಾಲು ಮುಂದಕ್ಕೆ, ಒಂದು ಕಾಲು ಮುಂದಕ್ಕೆ, ಕೈ ಮುಂದಕ್ಕೆ, ಹಾಗೆ ಮಾಡ್ತಾ ಬನ್ನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಬನ್ನಿ. ಚತುಷ್ಪಾದಾಸನ ಮಾಡೋದ್ರಿಂದ ಇಡೀ ಶರೀರಕ್ಕೆ ವ್ಯಾಯಾಮ ಸಿಗುತ್ತೆ. ಪೂರ್ತಿ ಸಡಿಲ ಆಗುತ್ತೆ ಬೇರೆ ಆಸನಗಳು ಮಾಡೋಕ್ಕೆ ಮುಂದೆ. ಇದು ಕಾಲುಗಳು ಕೈಗಳೆಲ್ಲ ಸ್ಟ್ರೆಚ್ ಆಗೋದ್ರಿಂದ, ಬೆನ್ನಿನ ಭಾಗ ಸ್ಟ್ರೆಚ್ ಆಗೋದ್ರಿಂದ ಪೂರ್ತಿ ಯಾವುದೇ ಥರದ ನೋವುಗಳಿದ್ರೂ ಕಡಿಮೆ ಆಗುತ್ತೆ. ಒಳ್ಳೆಯ ಆಸನ ಇದು ಚತುಷ್ಪಾದಾಸನ. ರಿಲ್ಯಾಕ್ಸ್ ಮಾಡಿ. ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ. ಸ್ವಲ್ಪ ಹೊತ್ತಿರಬೇಕು ವಜ್ರಾಸನದಲ್ಲಿ. ಸಮಸ್ಥಿತಿನಲ್ಲಿ ನೇರ ನಿಂತ್ಕೊಳ್ಳಿ. ಕಾಲುಗಳು ನೇರ ಇರಬೇಕು. ಕೈಗಳು ನೇರ ಎಳಿತಾ ಇರಿ. ನಮಸ್ಕಾರ ಸ್ಥಿತಿ. ಸ್ಟರ್ನಮ್ ಹತ್ರ ಜೋಡಿಸ್ಕೊಳ್ಳಿ ಕೈಗಳು. ಮೃದುವಾಗಿ ಕಣ್ಮುಚ್ಚಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನ ಪಾರುಣೋ
सत्यधर्माय दृष्टये ॐ मित्राय नमः 1 2 ತಲೆ ಒಳಕ್ಕಿರಬೇಕು ಕೈಗಳು ಪೂರ್ತಿ ಪಾದದ ಪಕ್ಕದಲ್ಲಿ ಇಡಕ್ಕೆ ಟ್ರೈ ಮಾಡಿ 3 4 5 ಹಣೆ ಎದೆ ಮಂಡಿ ಹೊಟ್ಟೆ ತಾಕಬಾರ್ದು 6 7 8 9 10 ಓಂ ರವಯೇ ನಮಃ ಊರ್ಧ್ವಾಸನ ಉತ್ತಾನಾಸನ ಏಕಪಾದ ಪ್ರಸರಣಾಸನ ದ್ವಿಪಾದ ಪ್ರಸರಣಾಸನ ಶಶಂಕಾಸನ ಬಟಕ್ಸ್ ಡ್ರಾಪ್ ಮಾಡಿ ಹಿಮ್ಮಡಿ ಮೇಲೆ ಕೈಗಳು ಸ್ಟ್ರೆಚ್ ಮಾಡ್ಕೊಳ್ಳಿ ಅಷ್ಟಾಂಗ ನಮಸ್ಕಾರ ಊರ್ಧ್ವಮುಖ ಶ್ವಾನಾಸನ ಅಧೋಮುಖ ಶ್ವಾನಾಸನ ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿಸಿ ಶಶಂಕಾಸನ ಏಕಪಾದ ಪ್ರಸರಣಾಸನ ಉತ್ತಾನಾಸನ ನಮಸ್ಕಾರ ಸ್ಥಿತಿ ಮನೇಲಿ ಮಾಡ್ತಿರೋರು ಇನ್ನೂ ಬೇಕಾದ್ರೆ 4 5 6 ಬೇಕಾದರೂ ಮಾಡ್ಕೊಳ್ಳಿ ಇಲ್ಲಿ 2 ಮಾಡಿ ತೋರಿಸ್ತಾ ಇದೆ ಉಳಿದಿದ್ದ ಆಸನಗಳು ಮಾಡೋಕ್ಕೆ ಟೈಮ್ ಬೇಕಲ್ಲ ಅದರಿಂದ ಮಾಡಿ ಇದು ಸೂರ್ಯ ನಮಸ್ಕಾರ ಒಂದು 4-5 ಮಾಡಾದ್ಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಆಸನಗಳು ಮಾಡಿ ವೀರಭದ್ರಾಸನ 2 ಕಾಲುಗಳನ್ನು ದೂರ ಮಾಡ್ಕೊಳ್ಳಿ ಸಮಸ್ಥಿತಿನಲ್ಲಿ ನಿಂತ್ಕೊಂಡು ಕಾಲು ದೂರ ಮಾಡ್ಕೊಳ್ಳಿ ನಿಮ್ಮ ಹೈಟಿಗೆ ತಕ್ಕನಂತೆ ಕಾಲು ದೂರ ಇಟ್ಕೋಬೇಕು 3.5 ಅಡಿ 3 ಅಡಿ ಅಂತರ ಅಥವಾ 4 ಉದ್ದ ಇರೋರು 4 ಅಡಿ ಬೇಕಾದ್ರೂ ಇಟ್ಕೊಳ್ಳಿ ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ ಬಲಪಾದ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ ಎಡಪಾದದ ಹೊರ ಅಂಚನೊತ್ತಿ ಹೇಳಿ ಮಾಡಿ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ನಿಧಾನ ಬಲ ಮಂಡಿ ಮಾಡಿಸಿ ಕೈಗಳು ಸೊಂಟದ ಮೇಲೆ ಇರಲಿ ಸಡನ್ನಾಗಿ ಫೋಲ್ಡ್ ಮಾಡಬೇಡಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಮಂಡಿ ಮತ್ತು ಕಾಲಿನ ಮಣಿಕಟ್ಟು ಆ್ಯಂಕಲ್ ಒಂದೇ ಲೈನಲ್ಲಿ ಇರಬೇಕು ಈಗ ಎಡಗೈ ಜಾಸ್ತಿ ಎಡಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಎಲ್ಲರೂ ಎಡಕ್ಕೆ ಸ್ಟ್ರೆಚ್ ಮಾಡಾದ್ಮೇಲೆ ಈಗ ಬಲಗೈಯನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಕುತ್ತಿಗೆ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ಕಾಲುಗಳಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ ಬ್ಯಾಲೆನ್ಸ್ ಸಿಗುತ್ತೆ ಉಸಿರಾಟವನ್ನು ಗಮನಿಸ್ತಾ ಇರಿ ಮತ್ತು ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಬಲಪಾದ ಒಳಕ್ಕೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಎಡಮಂಡಿ ಮಡಿಸ್ಕೊಳ್ಳಿ ಪಾದದ ಸ್ವಲ್ಪ ದೂರ ಇಟ್ಕೊಳ್ಳಿ ಆ್ಯಂಕಲಿಂದ ಮುಂದಕ್ಕೆ ಹೋಗಬಾರ್ದು ಮಂಡಿಗಳು ಈಗ ಬಲಗೈ ಬಲಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ ಬಲಗೈ ಸ್ಟ್ರೆಚ್ ಮಾಡಾದಮೇಲೆ ಕಾಲಿನ್ನೂ ನೇರ ಮಾಡ್ಕೊಳ್ಳಿ ಬಲಗಾಲು ಈಗ ಎಡಗೈ ಸ್ಟ್ರೆಚ್ ಮಾಡ್ಕೊಳ್ಳಿ ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್ ಬಲಗಾಲು ನೇರ ಇರಲಿ ಉಸಿರಾಟ ಗಮನಿಸ್ತಾ ಇರಬೇಕು ನಿಧಾನ ಮೇಲಕ್ಕೆ ಬನ್ನಿ ಪಾದ ಒಳಗೆ ತೊಗೊಳ್ಳಿ ಕಾಲುಗಳು ಸೇರಿಸಿ ಕಾಲೊಂದು 4 ಇಂಚ್ ಗ್ಯಾಪ್ ಇಟ್ಕೊಳ್ಳಿ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ ಈ ಕೈಗಳ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ ಅಪ್ಪರ ಒಳಗೆ ಟರ್ನ್ ಮಾಡ್ಕೊಳ್ಳಿ ಬೆನ್ನೇರ ಕೈಗಳು ನೇರ ಕಾಲುಗಳು ನೇರ ಇರಲಿ ಉತ್ತಾನಾಸನ ಇನ್ಹೇಲ್ ಮಾಡಿ ಎಕ್ಸೇಲ್ ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಹೋಗಿ ಪಾದದ ಪಕ್ಕದಲ್ಲಿಡಿ ಕೈಗಳನ್ನು ತಲೆ ಒಳಕ್ಕಿರಲಿ ಈಗ ಹಿಮ್ಮಡಿ ಹಿಡ್ಕೊಳ್ಳಿ ಹಿಮ್ಮಡಿ ಭಾಗ ಹಿಡ್ಕೊಂಡು ನಿಧಾನ ಕೈಗಳನ್ನು ಮಡಿಸಿ ಮುಂದಕ್ಕೆ ವೆಯ್ಟ್ ತೊಗೊಳ್ತಾ ಪಾದದ ಬೆಳ್ಳ ಮೇಲೆ ವೆಯ್ಟ್ ತೊಗೊಳ್ತಾ ಹಿಮ್ಮಡಿ ಪೃಷ್ಠ ಒಂದು ಲೈನಿಗೆ ಬರಬೇಕು ಆ ರೀತಿ ತೊಗೊಂಡಾಗ ನಿಮಗೆ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ ಕಾಲುಗಳೆಲ್ಲ ತಲೆ ಒಳಗೆ ತೊಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಆಗಬೇಕು ತಲೆನೋವಿದ್ರೆಲ್ಲ ಹೋಗಬೇಕು ಆ ರೀತಿ ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಕಿವಿ ನೋವು ಕಣ್ಣು ನೋವು ತಲೆನೋವು ಯಾವುದೇ ಇದ್ರೂ ಪರಿಹಾರ ಆಗುತ್ತೆ ಉತ್ತಾನಾಸನ ಕರೆಕ್ಟಾಗಿ ಮಾಡೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಮಂಡಿ ನೋವು ಕಡಿಮೆ ಆಗುತ್ತೆ ಕಾಲುಗಳು ನೇರ ಆಗೋದ್ರಿಂದ ಉಸಿರಾಟವನ್ನು ಗಮನಿಸ್ತಾ ಇರಿ ನಿಧಾನ ಮೇಲಕ್ಕೆ ಬನ್ನಿ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ ಕೈ ಕೆಳಗೆ ಬಿಡಿ
ರಿಲ್ಯಾಕ್ಸ್ ಮಾಡಿ. ಸುಪ್ತ ಬದ್ಧ ಕೋನಾಸನ. ಮೊದಲು ನೇರ ಕೂತ್ಕೊಂಡಿರಬೇಕು ದಂಡಾಸನದಲ್ಲಿ, ಅಥವಾ ಸಮತಲ ಸ್ಥಿತಿ ಅಂತಲೂ ಹೇಳ್ತಾರೆ ಇದಕ್ಕೆ. ಪಾದದ ಬೆಳೆಲ್ಲ ನಿಮ್ಮ ಕಡೆಗಿರಲಿ. ಹಿಮ್ಮಡಿ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಸುಪ್ತ ಬದ್ಧ ಕೋನಾಸನ ಮಾಡಿ ನಿಧಾನ ಬೆನ್ನ ಮೇಲೆ ಮಲಕ್ಕೊಳ್ಳಿ. ಕೈಗಳು ಕಾಲುಗಳು ಒಂದು ಸಲ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಪಾದದ ಬೆಳೆ ನಿಮ್ಮ ಕಡೆಗಿರಲಿ. ಇದು ಒಂದು ಆಸನನೇ, ಸುಪ್ತ ತಾಡಾಸನ. ಇಡೀ ಶರೀರ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ನಿಂತ್ಕೊಂಡಾಗ ಹಿಂದೆ ಮುಂದೆ ಹೋಗಬಾರ್ದು, ಹೋಗುತ್ತೆ ಸ್ಥಿತಿ. ಆದರೆ ಬೆನ್ನ ಮೇಲೆ ಮಲಕ್ಕೊಂಡು ಸ್ಟ್ರೆಚ್ ಮಾಡಿದಾಗ ಒಂದೇ ಲೈನಿಗೆ ಬರುತ್ತೆ. ಅಲೈನ್ಮೆಂಟ್ ಕರೆಕ್ಟಾಗಿ ಇರೋದ್ರಿಂದ ಇದರಲ್ಲೂ ಎಷ್ಟೋ ಬೆನಿಫಿಟ್ ಇದೆ. ಈಗ ಬದ್ಧ ಕೋನಾಸನ. ಮಂಡಿಗಳನ್ನು ಮಡಿಸಿ, ಪಾದದ ಹೊರ ಅಂಚು ಸೇರಿರಲಿ, ಒಳ ಅಂಚು ಓಪನ್ ಆಗಲಿ. ಮಂಡಿಗಳು ಇಳಿತಾ ಇರಬೇಕು ನೆಲದ ಕಡೆಗೆ. ಪೆಲ್ವಿಕ್ ಪಾಯಿಂಟ್ ಓಪನ್ ಆಗ್ತಾ ಇರಲಿ. ಸುಪ್ತಬದ್ಧ ಕೋನಾಸನ ಮಾಡೋದ್ರಿಂದ ಅನೇಕ ರೀತಿಯ ಲಾಭಗಳಿವೆ. ಅಂದರೆ ವಿಶೇಷವಾಗಿ ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ, PCOD ಪ್ರಾಬ್ಲಮ್ ಅದೆಲ್ಲ ಸುಮಾರು ಇರುತ್ತಲ್ಲ, ಏನೇನೋ ಸಮಸ್ಯೆಗಳು, ಪೀರಿಯಡ್ಸ್ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಆಗೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಸುಪ್ತಬದ್ಧ ಕೋನಾಸನ ಇದು. ಮತ್ತು ಈ ಸ್ಥಿತಿನಲ್ಲಿದ್ದ ಕೈಗಳು ರಿಬ್ಸ್ ಭಾಗ ಸ್ಟ್ರೆಚ್ ಆಗೋದ್ರಿಂದ ಅದಕ್ಕೂ ವ್ಯಾಯಾಮ ಸಿಗುತ್ತೆ. ಅಲ್ಲಿರೋ ಹೆಚ್ಚಿನ ಕೊಬ್ಬಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಉಸಿರಾಟವನ್ನು ಗಮನಿಸಿ. ಯಾವುದೇ ಸ್ಥಿತಿನಲ್ಲಿರಬೇಕಾದ್ರೂ ಆಸನಗಳು ಮಾಡಬೇಕಾದ್ರೆ ಉಸಿರಾಟದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕು. ಮಂಡಿಗಳನ್ನು ಸೇರಿಸಿ, ಈಗ ಎರಡೂ ಮಂಡಿ ಸೇರಿಸ್ಬಿಟ್ಟು ಕಾಲು ನೇರ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಚತುಷ್ಪಾದ ಪೀಠ. ಕಾಲು ನೇರ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ನಿಧಾನ ಮಂಡಿಗಳನ್ನು ಮಡಿಸಿ, ಪಾದ ಸ್ವಲ್ಪ ಅಗಲ ಇಟ್ಕೊಳ್ಳಿ. ಭುಜ ಎಷ್ಟು ಅಗಲ ಇದೆ ಅಷ್ಟು ಅಗಲ ಪಾದ ಇಟ್ಕೊಂಡಿರಬೇಕು. ಹಸ್ತಗಳನ್ನು ಅಷ್ಟೇ ಅಗಲ ಇಟ್ಕೊಂಡಿರಬೇಕು. ಈಗ ನಿಧಾನ ಸೊಂಟದ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಚತುಷ್ಪಾದ ಪೀಠ ಅಂದರೆ ಒಂದು ಮಂಚ ಅಥವಾ ದಿವಾನ ಜ್ಞಾಪಿಸ್ಕೊಳ್ಳಿ. ಯಾವ ರೀತಿ ಫ್ಲ್ಯಾಟ್ ಆಗಿರುತ್ತೆ. ಮತ್ತು 4 ಕಾಲುಗಳಿರುತ್ತಲ್ಲ, 4 ಕಾಲ ಮೇಲೆ ಸಮವಾದ ಭಾರ ಇರಬೇಕು. ಅಂದರೆ ಪಾದಗಳು ಹಸ್ತಗಳು ಚೆನ್ನಾಗಿ ಒತ್ಬಿಟ್ಟು ಸೊಂಟದ ಭಾಗ ಲಿಫ್ಟ್ ಮಾಡಬೇಕು. ಇದರಲ್ಲಿ ಒಂದು 10 ಸೆಕೆಂಡ್ ಇರಿ, ಉಸಿರಾಟವನ್ನು ಗಮನಿಸ್ತಾ. ನಿಧಾನ ಕೆಳಗೆ ಬನ್ನಿ. ಇದು ಮಾಡೋದ್ರಿಂದ ಕೈಗಳಿಗೆ ಶಕ್ತಿ ಬರುತ್ತೆ. ಕೈ ಯಾರಿಗೆ ಶೋಲ್ಡ್ರ್ ನೋವಿದೆ ಅವ್ರು ಬೇರೆ ರೀತಿಯಲ್ಲಿ ಟರ್ನ್ ಮಾಡಿ ಇಟ್ಕೋಬೋದು. ಕೈ ಬೆರಳು ಮುಂದಕ್ಕೆ ಬೇಕಾದ್ರೂ ಮಾಡ್ಕೋಬೋದು, ಹಿಂದಕ್ಕೆ ಬೇಕಾದರೂ ಮಾಡ್ಕೋಬೋದು. ಇನ್ನೊಂದು ಸಲ ಮಾಡಿ. ಕೈ ಬೆರಳು ಹಿಂದಕ್ಕೆ ಟರ್ನ್ ಮಾಡ್ಕೊಂಡು ಮಾಡಿ. ಹಿಂದಕ್ಕೆ ಟರ್ನ್ ಮಾಡಿದಾಗ ಜಾಸ್ತಿ ಲಿಫ್ಟ್ ಮಾಡ್ಬೋದು. ಭುಜಗಳು ಲಿಫ್ಟ್ ಆಗಲ್ಲ. ಆಗ ಭುಜಗಳನ್ನು ಇಳಿಸ್ತಾ ಸೊಂಟದ ಭಾಗ ಲಿಫ್ಟ್ ಮಾಡಿ. ತಲೆ ಹಿಂದಕ್ಕೆ, ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದದೆಲ್ಲ ಬೆರಳನ್ನು ಒತ್ತಿ, ಪಾದದ ಹೊರ ಅಂಚು, ಪಾದದ ಬೆರಳು ಒತ್ತಿಬಿಟ್ಟು ಲಿಫ್ಟ್ ಮಾಡಿ. ಈಸಿ ಆಗುತ್ತೆ. ಇಲ್ಲೂ ಅಷ್ಟೇ, ಮಂಡಿ ಮತ್ತು ಕಾಲಿನ ಮಣಿಕಟ್ಟು ಒಂದೇ ಲೈನಲ್ಲಿ ಇರಬೇಕು. ರಿಲ್ಯಾಕ್ಸ್. ಟ್ವಿಸ್ಟಿಂಗಲ್ಲಿ ಮರೀಚಾಸನ 3. ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲ ಈಸಿ ಮೆಥಡೇ ತೋರಿಸೋದು, ಮನೇಲಿ ಮಾಡೋರಿಗೆ ಈಸಿ ಆಗಲಿ ಅಂತೇಳಿ. ಫೈನಲ್ ಪೋಸ್ಚರ್ ಯಾವುದು ತೋರಿಸ್ತಾ ಇಲ್ಲ. ಈಗ ಎಡಗಾಲು ನೇರ ಇಟ್ಕೊಳ್ಳಿ. ಈಗ ಬಲ ಮಂಡಿಯನ್ನು ಮಡಿಸಿರ್ತೀರಲ್ಲ, ಎಡಗೈಯಿಂದ ಮಂಡಿಯಿಂದ ಕೆಳಗಡೆ ಇಟ್ಕೊಳ್ಳಿ. ಈಗ ಶಿನ್ ಬೋನ್ ಹಿಡ್ಕೊಳ್ಳಿ. ಟರ್ನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಬೆನ್ನು ನೇರ ಇಟ್ಕೊಳ್ಳಿ. ಮೊದಲು ಬೆನ್ನು ನೇರ ಇಟ್ಕೊಂಡು ನಿಧಾನ ಟರ್ನ್ ಮಾಡಿ ರೈಟ್ ಸೈಡ್ಗೆ. ಸೊಂಟದ ಭಾಗ ಆ ಕಡೆಗೆ ಟರ್ನ್ ಮಾಡ್ತಾ ಬನ್ನಿ. ಕುತ್ತಿಗೆ ತಿರುಗಿಸಿ ಹಿಂದಿನ ಮೊಣಕೈಗಳನ್ನು ಮಡಿಸ್ಬೇಕು. ಭುಜ ಇಳಿಬೇಕು ಅಂದರೆ ಮೊಣಕೈ ಮಡಿಸಿ ಭುಜ ಇಳಿಸಿ ಕುತ್ತಿಗೆ ಟರ್ನ್ ಮಾಡ್ತಾ ಉಸಿರಾಟದ ಜೊತೆಗೆ ಇರಿ ಸ್ವಲ್ಪ ಹೊತ್ತು. ನಿಧಾನ ಕೈ ಮೇಲಕ್ಕೆ ತೊಗೊಳ್ಳಿ. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ನೇರ ಮಾಡಬೇಕು. ಈಗ ಎಡಗಾಲನ್ನು ಮಡಿಸಿ. ಎಡಗಾಲು ಮಡಿಸಿ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಬಲ ಹಿಮ್ಮಡಿ ಸ್ಟ್ರೆಚ್ ಆಗ್ತಾ ಇರಲಿ. ಈಗ ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಉಸಿರು ತೊಗೊಂಡು ಉಸಿರು ಬಿಡ್ತಾ ಟರ್ನ್ ಮಾಡಿ. ಸ್ಥಿತಿನಲ್ಲಿ ಉಸಿರಾಟವನ್ನು ಗಮನಿಸ್ತಾ ಇರಿ. ಇದು ಮಾಡೋದ್ರಿಂದನೂ ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಸೊಂಟ ಸುತ್ತ ಇರುವ ಕೊಬ್ಬೆಲ್ಲ ಕರಗಬೇಕು. ನಿಧಾನ ಕೈ ಮೇಲಕ್ಕೆ ತೊಗೊಳ್ಳಿ. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ಮುಂದಕ್ಕೆ ತೊಗೋಬೇಕು. ನೇರ ಕೂತ್ಕೊಳ್ಳಿ. ಈಗ ಬಲಕ್ಕೆ ಟ್ವಿಸ್ಟ್ ಮಾಡಿ. ಎಡಗೈಯನ್ನು ಬಲ ಮಂಡಿಗೆ ಒತ್ತಿಬಿಟ್ಟು ನೇರ ಕೂತ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಎಡಕ್ಕೆ ಟರ್ನ್ ಮಾಡಿ.
ನಿಧಾನ ವಾಪಸ್ ಬನ್ನಿ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ನೇರ ಕೂತ್ಕೊಳ್ಳಿ. ಪಾದದ ಬೆಳೆಲ್ಲ ನಿಮ್ಮ ಕಡೆಗಿರಲಿ. ಪಾದದ ಒಳ ಅಂಚು ಮುಂದಕ್ಕೆ ನೂಕಿ ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ಮುಂದಕ್ಕೆ ಹೋಗಿ ಬೆನ್ನಿನ ಭಾಗ ಎಗ್ಗಿಸ್ತಾ ಕೈಗಳನ್ನು ಚಾಚ್ತಾ ಪಾದದ ಹೊರ ಅಂಚನ್ನು ಹಿಡ್ಕೊಳ್ಳಿ. ಕಷ್ಟ ಆದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಕಾಲಿನ ಮಣಿಕಟ್ಟನ್ನು ಹಿಡ್ಕೊಂಡು ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ. ಬೆನ್ನಿನ ಭಾಗ ಎಗ್ಸಿ ಚೆನ್ನಾಗಿ ತಲೆ ಒಳಗೆ ತೊಗೊಳ್ಳಿ. ಇದು ಮಾಡೋದ್ರಿಂದನೂ ಮಂಡಿಗಳೆಲ್ಲ ನೇರ ಆಗೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ. ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಸೋದ್ರಿಂದ ಬೆನ್ನು ನೋವು ಕಡಿಮೆ ಆಗುತ್ತೆ. ಹೊಟ್ಟೆ ಭಾಗಕ್ಕೆ ಪ್ರೆಷರ್ ಸಿಗೋದ್ರಿಂದ ಹೊಟ್ಟೆ ಭಾಗದಲ್ಲಿರೋ ಅವಯವಗಳೆಲ್ಲ ಸಚೇತನಗೊಳ್ತವೆ. ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮತ್ತು ಅಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ಇರುತ್ತಲ್ಲ, ಫ್ಯಾಟ್ ಹೊಟ್ಟೆ ಭಾಗದಲ್ಲಿ ಅದು ಕರಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಫಾರ್ವರ್ಡ್ ಬೆಂಡ್ ಮಾಡೋದ್ರಿಂದ. ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಬಲಕ್ಕೆ ಟ್ವಿಸ್ಟ್ ಮಾಡಿ. ಎಡಗೈಯಿಂದ ಬಲಮಂಡಿಯನ್ನು ಒತ್ತಿಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಕಮ್ ಬ್ಯಾಕ್. ಫಾರ್ವರ್ಡ್ ಬೆಂಡ್ ಮಾಡಿ. ಕೈಗಳ ನೆಲದ ಮೇಲೆ ಇಟ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮನೇಲಿ ಮಾಡೋರು 2 ಸಲ ಬೇಕಾದ್ರೂ ಆಸನಗಳು ರಿಪೀಟ್ ಮಾಡ್ಕೊಳ್ಳಿ. ಅಥವಾ ಬೇರೆ ಡೈಲಿ ಯೋಗದ್ದಿದೆಯಲ್ಲ ಅದರಲ್ಲಿರೋದನ್ನು ನೋಡ್ಕೊಂಡು ಇನ್ನೊಂದೆರಡು ಟ್ವಿಸ್ಟಿಂಗು ಫಾರ್ವರ್ಡ್ ಬೆಂಡೆಲ್ಲ ಮಾಡ್ಕೊಳ್ಳಿ. ಸುಮಾರು ಆಸನಗಳಿದೆ ಬೇರೆ ಡೈಲಿ ಯೋಗದಲ್ಲಿ. ಲಾಸ್ಟಲ್ಲಿ ಈ ಥರ ಫಾರ್ವರ್ಡ್ ಬೆಂಡ್ ಮಾಡಬೇಕು ರಿಲ್ಯಾಕ್ಸ್ ಆಗೋದಕ್ಕೆ. ಆಸನಗಳೆಲ್ಲ ಮಾಡಾದ್ಮೇಲೆ ನಿಧಾನ ಮೇಲಕ್ಕೆ ಬನ್ನಿ. ಆಸನಗಳೆಲ್ಲ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಂಡ್ಮೇಲೆ ಕಪಾಲಭಾತಿ, ಸಿಂಗಲ್ ನಾಸ್ಟ್ರಿಲ್ ಕಪಾಲಭಾತಿ ಶುರು ಮಾಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಲೆಫ್ಟಿಂದ ಎಕ್ಸೇಲ್ ಮಾಡಿ. ಒಂದು 20 ಕೌಂಟ್ಸ್ ಮಾಡ್ಕೊಳ್ಳಿ. ಹೊಟ್ಟೆ ಭಾಗ ಚೆನ್ನಾಗಿ ಒಳಗೆ ಕೆಳ್ಕೋಬೇಕು. ಟಾಕ್ಸಿನ್ಸ್ ಎಲ್ಲ ಹೊರಗೆ ಬರಬೇಕು. ವಿಷವಾಯು ಕ್ಲೆನ್ಸಿಂಗ್ ಟೆಕ್ನಿಕ್ ಇದು. ಪ್ರಾಣಾಯಾಮ ಎಲ್ಲ ಮಾಡೋಕ್ಕೆ ಮುಂಚೆ ಇದೆಲ್ಲ ಮಾಡಿಕೊಂಡ್ರೆ ಅನುಕೂಲ. 20 ಕೌಂಟ್ಸ್ ಮಾಡ್ಕೊಂಡಾದಮೇಲೆ ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡ್ಕೊಳ್ಳಿ. ಎರಡೂ ಕಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ರೈಟ್ ನಾಸ್ಟ್ರಿಲ್ ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಒಂದು 20 ಕೌಂಟ್ಸ್. ಮನೇಲಿ ಮಾಡಿರೋ 25 ಕೌಂಟ್ಸು ಅಥವಾ 30 ಕೌಂಟ್ಸ್ ಮಾಡ್ಕೊಳ್ಳಿ. ತುಂಬ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಹೇಳ್ತಾರೆ 500, 1000 ಆ ಥರದ್ದೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದೆಲ್ಲ ಮಾಡೋಕ್ಕೆ ಹೋಗಿ ಮತ್ತೆ ಶರೀರ ಹಾಳು ಮಾಡ್ಕೋಬೇಡಿ. ರಿಲ್ಯಾಕ್ಸ್ ಮಾಡಿ. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ಬೆನ್ನೇರೇ ಇರಲಿ. ವಜ್ರಾಸನದಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಕಷ್ಟ ಆಯಿತು ಅಂದರೆ ಈ ಥರ ಬ್ಲ್ಯಾಂಕೆಟ್ ಅಥವಾ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಥವಾ ದಿಂಬಿಟ್ಕೊಳ್ಳಿ ಬಟಕ್ಸ್ ಕೆಳಗಡೆ. ಆಗ ಬೆನ್ನೇರ ಆಗುತ್ತೆ. ಐಬ್ರೋಸ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮಂಡಿ ನೋವಿರೋರು ವಜ್ರಾಸನ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ಇದನ್ನಷ್ಟೇ ಒಂದು 25 ಕೌಂಟ್ಸ್ ಅಥವಾ 30 ಕೌಂಟ್ಸ್ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು. ಭಸ್ತ್ರಿಕಾ. ಕೈಗಳು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಡ್ರಾಪ್ ಮಾಡಿ. ಮೂಗಿಂದ ಎಕ್ಸೇಲ್ ಮಾಡಬೇಕು. ಉಸಿರನ್ನು ಹೊರಕ್ಕೆ ಹಾಕಿ ಚೆನ್ನಾಗಿ ಮೂಗಿಂದ. ಕಪಾಲಭಾತಿ ಭಸ್ತ್ರಿಕಾದಲ್ಲಿ ಉಸಿರು ತೊಗೊಳಂಗಿಲ್ಲ. ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಮಾಡಿ. ಪ್ಯಾಸಿವ್ ಇನ್ಹಲೇಷನ್, ಆ್ಯಕ್ಟಿವ್ ಎಕ್ಸಲೇಷನ್. ಮೂಗಲ್ಲಿ ಬ್ಲಾಕ್ ಆಗಿರೋದು, ಸೈನಸ್ ಪಾಯಿಂಟ್ಸಲ್ಲಿ ಬ್ಲಾಕ್ ಆಗಿರೋದೆಲ್ಲ ಈಚೆ ಬರಬೇಕು ಮೂಗಿಂದ. ತಲೆನೋವು 3-4 ಥರದ ತಲೆನೋವುಗಳೆಲ್ಲ ಕಡಿಮೆ ಆಗಬೇಕು. ಮೈಂಡ್ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ ಕಪಾಲಭಾತಿ ಭಸ್ತ್ರಿಕಾ ಮಾಡಿದಾಗ. ರಿಲ್ಯಾಕ್ಸ್. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಮುಖದಲ್ಲೇ ವೈಬ್ರೇಷನ್ ಗಮನಿಸಿ ಭಸ್ತ್ರಿಕಾ ಮಾಡಾದ್ಮೇಲೆ. ಶವಾಸನದಲ್ಲಿ ಇಡೀ ಶರೀರ ವಿಶ್ರಾಂತಿಲಿರಬೇಕು. ಮನೇಲಿ ಮಾಡ್ತಿರೋರು ಹಾಗೆ ಬ್ಲ್ಯಾಂಕೆಟ್ ಹಾಕ್ಕೊಂಡು ನೆಲದ ಮೇಲೆ ಪೂರ್ತಿ ಬೇಕಾದ್ರೂ ಈ ಥರ ಮಲಕ್ಕೋಬೋದು. ಕಾಲು ನೋವೆಲ್ಲ ಕಡಿಮೆ ಆಗಬೇಕು. ಬೆನ್ನಿನ ಭಾಗದಲ್ಲಿರೋ ನೋವೆಲ್ಲ ಕಡಿಮೆ ಆಗಬೇಕು. ವೆರಿಕೋಸ್ ವೆನ್ಸ್ ಕಡಿಮೆ ಆಗಬೇಕು. ಅದರಲ್ಲಿರೋ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು. ನೀಲಿಗಟ್ಕೊಂಡಿರುತ್ತಲ್ಲ ಕಾಲುಗಳಲ್ಲಿ ವೆರಿಕೋಸ್ ವೆನ್ಸ್, ಅದೆಲ್ಲ ಕಡಿಮೆ ಆಗಬೇಕು ಅಂದರೆ, ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಎಲ್ಲದಕ್ಕೂ ಇದು ಒಳ್ಳೆ ಉಪಯುಕ್ತ ಆಸನ. ಇದು ವಿಪರೀತ ಕಣಿ. ಇಲ್ಲೆಲ್ಲರೂ ಮಾಡೋದಕ್ಕೆ ಇದನ್ನೇ ಇಷ್ಟಪಡ್ತಾರೆ ಯೋಗ ಕ್ಲಾಸಲ್ಲಿ. ಮನೇಲಿರೋರು ಈ ಥರ ಮಾಡ್ಕೊಳ್ಳಿ. ಜರ್ನಿ ಮಾಡಿ ಬಂದಾಗ ಕಾಲು ನೋವೆಲ್ಲ ಕಡಿಮೆ ಆಗುತ್ತೆ ಈ ಥರ ಇಟ್ಬಿಟ್ಟು ಮಲಕ್ಕೊಂಡಾಗ.
ಶವಾಸನದಲ್ಲಿ ಈ ಥರ ಇರಿ. ಇಡೀ ಶರೀರ ವಿಶ್ರಾಂತಿಯಲ್ಲಿರಲಿ, ಮುಖ ಶಾಂತವಾಗಿರಲಿ, ಪ್ರತಿಯೊಂದು ಭಾಗಗಳು ಸಡಿಲವಾಗಿ ವಿಶ್ರಾಂತಿಯಲ್ಲಿರಬೇಕು. ಕಾಲು ಬೆರಳಿನಿಂದ ನಡುನೆತ್ತಿವರೆಗೆ ಮುಖದ ಭಾಗದಲ್ಲಿ ವಿಶ್ರಾಂತಿಯಲ್ಲಿರಲಿ. ಮುಖದ ಸ್ನಾಯುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಕಣ್ಣುಗಳು ವಿಶೇಷವಾಗಿ 2 ಕಣ್ಣುಗಳನ್ನು ವಿಶ್ರಾಂತಿಯಲ್ಲಿರಿಸಿ. ಕಣ್ಣು ಗುಡ್ಡೆಗಳು, ಕಣ್ಣಿನ ನರಗಳು ವಿಶ್ರಾಂತಿಯಲ್ಲಿರಲಿ. ಕಣ್ಣರೆಪ್ಪೆಯನ್ನು ಕೆಳಗಿಳಿಸಿ. 2 ಹುಬ್ಬುಗಳು, ಭ್ರೂ ಮಧ್ಯಭಾಗ, ಐಬ್ರೋ ಸೆಂಟರ್ ವಿಶ್ರಾಂತಿಯಲ್ಲಿರಲಿ. ಹಣೆಯ ಭಾಗದಲ್ಲಿ ನೆರಿಗೆ ಇರಬಾರ್ದು, ಸುಕ್ಕಿರಬಾರ್ದು, ರಿಲ್ಯಾಕ್ಸ್ ಆಗಿರಲಿ. ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಟ್ಟ ಮೇಲೆ ಮನಸ್ಸು ಉಸಿರಾಟದ ಕಡೆಗೆ ಬರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಮನೇಲಿ ಮಾಡ್ತಿರೋ ಶವಾಸನ ಒಂದು 5 ನಿಮಿಷ ಅಥವಾ 10 ನಿಮಿಷ ಬೇಕಾದ್ರೂ ಮಾಡ್ಕೊಳ್ಳಿ, ಬೇಕಂದರೆ ನಿಮಗೆ. ಇಲ್ಲಾಂದರೆ 5 ನಿಮಿಷ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ಆದಮೇಲೆ ನಿಧಾನ ವಾಪಸ್ ಬರಬೇಕು. ಇಡೀ ಶರೀರವನ್ನೊಮ್ಮೆ ಗಮನಿಸ್ಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ಕೈ ಬೆರಳಿಗೆ ಚಲನೆ ಕೊಡಿ, ಕಾಲು ಬೆರಳಿಗೆ ಚಲನೆ ಕೊಡಿ. ಮಂಡಿಗಳನ್ನು ಮಡಿಸಿ, ಗೋಡೆ ಹತ್ರ ಇರೋರು 2 ಮಂಡಿ ಮಡಿಸಿ, ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ. ಸೆಂಟ್ರಲ್ ಮಲಗಿರೋರು ಎಡ ಮಂಡಿ ಮಡಿಸಿ, ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ. ಸ್ವಲ್ಪ ಹೊತ್ತಿರಿ, ಹಾಗೆ ತಕ್ಷಣ ಮೇಲಕ್ಕೆ ಬರಬಾರ್ದು. ನಿಧಾನ ಮೇಲಕ್ಕೆ ಬನ್ನಿ. ಮೇಲಕ್ಕೆ ಬಂದು ಪ್ರಾಣಾಯಾಮ ಕೂತ್ಕೊಳ್ಳಿ. ದಿಮ್ಗಳಿದ್ರೆ ದಿಮ್ಮ ಮೇಲೆ, ವಜ್ರಾಸನ ಯಾವ್ದು ಬೇಕಾದ್ರೂ ಕೂತ್ಕೊಳ್ಳಿ ಸ್ಥಿತಿನಲ್ಲಿ, ಆದರೆ ಬೆನ್ನೇರ ಇರಬೇಕು. ಶವಾಸನ ಆದಮೇಲೆ ಬೆನ್ನೇರ ಇಟ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡಬೇಕು. ಶೀತಲಿ ಪ್ರಾಣಾಯಾಮ ಮಾಡಿ. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ನಾಲ್ಗೆ ಫೋಲ್ಡ್ ಮಾಡಿ. ಮುಂಚಿನ ವಿಡಿಯೋಗಳಲ್ಲಿ ತೋರಿಸಿದೆ ಶೀತಲಿ ಪ್ರಾಣಾಯಾಮ ಎಲ್ಲ ಹೇಗೆ ಮಾಡೋದು ಅಂತ. ನಾಲ್ಗೆ ಫೋಲ್ಡ್ ಮಾಡಿ, ನಾಲ್ಗೆ ಮುಖಾಂತರ ಉಸಿರು ತೊಗೊಳ್ಳಿ. ನಿಧಾನಕ್ಕೆ ಹೊಟ್ಟೆ ತುಂಬ ಉಸಿರು ತೊಗೊಳ್ಳಿ. ಮತ್ತು ತುಟಿ ಮುಚ್ಚಿ ಮೂಗಿನಿಂದ ಉಸಿರನ್ನು ಅಷ್ಟೇ ನಿಧಾನಕ್ಕೆ ಉಸಿರನ್ನು ಹೊರಗೆ ಹಾಕಿ. ನಿಧಾನ ಮಾಡಬೇಕು ಪ್ರಾಣಾಯಾಮ. ಶೀತಲಿ, ಸದಂತಿ, ಉಜ್ಜಾಯಿ ಯಾವ್ದು ಮಾಡಬೇಕಾದ್ರೂ ಗಮನ ಎಲ್ಲ ಉಸಿರಾಟದ ಕಡೆಗೆ ಇರಬೇಕು. ಈಗ ಸಮ್ಮರ್ ಅಲ್ವಾ, ಚೆನ್ನಾಗಿ ಶೀತಲಿ, ಸದಂತಿ ಎಲ್ಲ ಮಾಡ್ಕೋಬೇಕು. ಬಾಡಿ ಕೂಲ್ ಆಗಬೇಕು. ಕೂಲಿಂಗ್ ಟೆಕ್ನಿಕ್ ಇದು. ಒಂದು 10 ಸಲ ಮಾಡ್ಕೊಳ್ಳಿ ಮನೇಲಿ ಮಾಡ್ತಾ ಇರೋರು. ಮನೇಲಿ ಮಾಡ್ತಿರೋರು 5 ಸಲ 10 ಸಲ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ. ಈಗ ನಾಡಿ ಶೋಧನ ಮಾಡಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಲೆಫ್ಟಿಂದ ಇನ್ಹೇಲ್. ಎಡಗಡೆಯಿಂದ ಉಸಿರು ತಗೊಳ್ಳಿ. ನಿಧಾನ ಬಲಗಡೆಯಿಂದ ಉಸಿರನ್ನು ಹೊರಗೆ ಬಿಡಿ. ಮತ್ತೆ ಬಲಗಡೆಯಿಂದ ಉಸಿರು ತಗೊಳ್ಳಿ. ನಿಧಾನಕ್ಕೆ ಮಾಡಿ. ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಹೆಬ್ಬೆರಳಿಂದ ನಿಧಾನ ಎಡಗಡೆಯಿಂದ ಉಸಿರನ್ನ ಹೊರಗೆ ಬಿಡಿ.